ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜೇಡರ ದಾಸಿಮಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಹಸಿವೆಂಬ ಹೆಬ್ಬಾವು ಬಸುರ ಬಂದ ಹಿಡಿದಡೆ, ಹಸಿವೆಂಬ ಹೆಬ್ಬಾವು ಬಸುರ ಬಂದ ಹಿಡಿದಡೆ, ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ, ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ, ಹಸಿವಿಂಗನ್ನವ ನಿಕ್ಕಿ ವಿಷವ ನಿಳುಹಬಲ್ಲಡೆ, ಹಸಿವಿಂಗನ್ನವ ನಿಕ್ಕಿ ವಿಷವ ನಿಳುಹಬಲ್ಲಡೆ, ವಸುದೆಯೊಳಗೆ ಆತನೇ ಗಾರುಡಿಗ ಕಾಣ ರಾಮನಾಥ, ವಸುದೆಯೊಳಗೆ ಆತನೇ ಗಾರುಡಿಗ ಕಾಣ ರಾಮನಾಥ. ಇಲ್ಲಿ ಜೇಡರ ದಾಸಿಮಯ್ಯನವರು ಏನು ಹೇಳ್ತಿದ್ದಾರೆ ಅಂದ್ರೆ, ಈಗ ನಮಗೆ ಒಂದು ಹಸಿವು ಆಗ್ತೈತಿ. ಆ ಹಸಿವು ಯಾವ ರೀತಿ ನಮಗದನ್ನು ಹಿಂಸೆ ಕೊಡ್ತಾ ಇರ್ತೈತಿ ಅಂದ್ರೆ, ನಾವು ಹಿಂದೆ ಎಂದಾದರೂ ಊಟ ಮಾಡಿದ್ವೇ ಇಲ್ಲೋ, ಪ್ರಸಾದ ಮಾಡಿದ್ವೇ ಇಲ್ಲೋ ಅನ್ನುವ ಥರ ಅದು ನಮಗೆ ಮಾಡ್ತದೆ. ಅದಕ್ಕೆ ಇಲ್ಲಿ ಅವರು ಏನು ಹೇಳ್ತಾರಂದ್ರೆ, ಹಸಿವೆಂಬ ಹೆಬ್ಬಾವು ಬಸುರ ಬಂದು ಹಿಡಿದಡೆ. ಹಸಿವು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನು ದಿನಕ್ಕೆ 3 ಸಲ ಹಸಿವಿಗೆ ಅನ್ನವನ್ನು, ಆಹಾರವನ್ನು ನಾವು ಹಾಕ್ತಾಯಿರ್ತೇವೆ ಬಸುರಿಗೆ, ಅಂದರೆ ಹೊಟ್ಟೆಗೆ. ಹಾಗೆ ಆ ಹಸಿವು ಅನ್ನುವಂಥ ಒಂದು ಹೆಬ್ಬಾವು ಅಂತಾರೆ ಅವರಲ್ಲಿ. ಆ ಹೆಬ್ಬಾವು ಬಸುರ ಬಂದು ಹಿಡಿದಡೆ ಅಂದರೆ ನಮ್ಮ ಹೊಟ್ಟೆ ಅದು ಹಸಿವಾದಾಗ ಅದು ಯಾವ ರೀತಿ ಇರ್ತೈತಿ ಅಂತಾರೆ ಅವರು. ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ, ಅಂದರೆ ಅದು ಒಂಥರ ಆ ಹಸಿವು ಅನ್ನೋದು ಒಂಥರ ವಿಷ ಏರಿದಂಗೆ ರೀ, ಪಾದದಿಂದ ಹಿಡಿದು ತಲೆವರೆಗೂ ಅದು ಯಾವುದೇ ಒಂದು ಚಟುವಟಿಕೆಗಳನ್ನು ಮಾಡಿಸ್ಕೊಡಲ್ಲ. ಅದು ಕಾಲು ಹಸಿವಾದಾಗ ನಡೆಯೋಕ್ಕಾಗೋದಿಲ್ಲ, ಅಡ್ಡಾಡೋಕ್ಕಾಗೋದಿಲ್ಲ, ತಲೆ ಉಳೋದಿಲ್ಲ. ಯಾಕಂದರೆ ಅದು ಆ ವಿಷ, ಹಸಿವು ಅನ್ನುವಂಥ ಒಂದು ವಿಷ ಅದು ಏರಿರ್ತದೆ ಅಲ್ಲಿ. ಅದು ನಿತ್ರಾಣನನ್ನು ಮಾಡಿ ಇರ್ತದೆ. ಅದು ವಿಷ ಅನ್ನೋದು ಮನುಷ್ಯನನ್ನು ಒಂದು ಶಕ್ತಿಹೀನನನ್ನು ಮಾಡಿಬಿಡ್ತದೆ. ಕೇವಲ ಒಂದು 3 ತಾಸಿಗೊಮ್ಮೆ ನಾವು ಅದಕ್ಕೆ ಅನ್ನ ಹಾಕದೆ ಹೋದರೆ 4ನೇ ತಾಸಿಗೆ ಅದು ಏನಾಗ್ತದೆ, ಅದು ಸಂಕಟ ಆಗತ್ತೈತಿ. ಹಸಿವು ಅನ್ನೋದು ಅಷ್ಟು ಕೆಟ್ಟ. ಹಾಗೆ ಅಲ್ಲಿ ಅವ್ರ ಮುಂದೆ ಏನು ಹೇಳ್ತಾರಂದ್ರೆ, ಹಸಿವಿಂಗನ್ನವ ನಿಕ್ಕಿ ವಿಷವ ನಿಳುಹಬಲ್ಲಡೆ. ನಾವು ಆ ಹಸಿದಾಗ, ಆ ಹಸಿವು ಅನ್ನುವಂಥ ವಿಷ ನಮಗೆ ಏರಿದಾಗ ನಾವು ತಕ್ಷಣ ಅದಕ್ಕೆ ಏನು ಮಾಡ್ತೇವೆ ಅಂದರೆ ಅನ್ನವನ್ನು ಇಕ್ತೇವೆ. ಅದಕ್ಕೆ ಆ ಹಸಿವಿಗೆ ಅನ್ನ ಹಾಕ್ತೇವೆ, ಅದಕ್ಕೆ ಆಹಾರವನ್ನು ಹಾಕ್ತೇವೆ. ಆವಾಗ ಆ ಆಹಾರವನ್ನು ಅಲ್ಲಿ ಹಾಕಿದಾಗ ಅದೇನು ಮಾಡ್ತೈತೆ, ವಿಷ ಅಲ್ಲಿ ತಳಗಿಳಿತೈತೆ. ಏರಿದ ವಿಷ, ಪಾದದಿಂದ ಮಸ್ತಕದವರೆಗೆ ಏರಿದಂಥ ವಿಷ ಅಲ್ಲಿ ಮತ್ತೆ ಒಂದು ಅನ್ನವನ್ನು ಹಾಕಿದಾಗ ಮತ್ತೆ ಅಲ್ಲಿ ಒಂದು ನಮಗೆ ಒಂದು ಚೈತನ್ಯ ಬರ್ತೈತಿ, ಒಂದು ಹುರುಪು ಬರ್ತೈತಿ. ಮತ್ತು ನಾವು ಅಡ್ಡಾಡೋಕ್ಕಾಗ್ತೈತಿ, ದುಡಿಯೋದಕ್ಕಾಗ್ತೈತಿ. ಮತ್ತು ಅಲ್ಲಿ ನಮ್ಮ ತಲೆ ಕೆಲಸ ಮಾಡೋಕ್ಕೆ ಚಾಲು ಮಾಡ್ತಾವೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಆ ಹಸಿವಿಗೆ ಅನ್ನ ಇಕ್ಕಿ ಹೇಗೆ ಅಲ್ಲಿ ವಿಷವನ್ನು ನಾವು ಇಳಿಸ್ತವಲ್ಲ, ಹಾಗೆ ಮಾಡೋದ್ರಿಂದ ಆತ ಏನಾಗ್ತಾನಂದ್ರೆ ವಸುದೆಯೊಳಗೆ ಆತನೇ ಗಾರುಡಿಗ. ಅಂದರೆ ಗಾರುಡಿಗ ಅಂದರೆ ಅದೇನು ಒಂದು ಹಾವನ್ನು, ವಿಷದ ಹಾವನ್ನು ಆಟ ಆಡಿಸುವಂಥ ಒಬ್ಬ ಗಾರುಡಿಗ ಇರ್ತಾನಲ್ಲ, ಹಾವುಗಾರ. ಹಾವುಗಾರಂತರ ಹೇಗೆ ನಾವು ಇಲ್ಲಿ ಆ ವಿಷವನ್ನು ಏರಿದಂಥ ಅದನ್ನು ಅನ್ನ ಹಾಕಿ ಅದನ್ನು ಹೇಗೆ ಇಳಿಸ್ತಿದ್ದೇವಲ್ಲ, ಆತನೇ ಗಾರುಡಿಗ ಆಗ್ತಾನ ಅಂತ ಹೇಳ್ತಾರೆ. ಇಲ್ಲಿ ಇದರ ಮುಖಾಂತರ ಮತ್ತೊಂದು ಅವರು ನಮಗೆ ಒಂದು ತತ್ವವನ್ನು, ಒಂದು ನಮ್ಮ ದೇಹದ ಒಂದು ನಮಗೆ ಆಗುವಂಥ ಒಂದು ಅನುಭವವನ್ನು ಮುಂದಿಟ್ಟುಕೊಂಡು ಮತ್ತೆ ನಮಗೆ ಅಲ್ಲಿ ಏನು ಮಾಡ್ತಾರೆ, ನಮಗೆ ಅಲ್ಲಿ ತಾತ್ವಿಕ ಒಂದು ದರ್ಶನವನ್ನು ಅವರು ಕೊಡ್ತಾರೆ. ಅಂದರೆ ಈಗ ನಮ್ಮ ಮನಸ್ಸು ಅನ್ನೋದೇನಿದೆಯಲ್ಲ, ಆ ಮನಸ್ಸಿಗೆ ಅಹಂಕಾರ, ಮದ, ಮತ್ಸರ, ಕ್ರೋಧ, ಕಾಮ ಇವೆಲ್ಲ ಏನಿದಾವಲ್ಲ, ಅರಿಷಡ್ವರ್ಗಗಳು ಮತ್ತು ಅಷ್ಟಮದಗಳು ಅನ್ನುವಂಥ ಇವುಗಳೆಲ್ಲ ಬಂದು ಏನು ಮಾಡಿರ್ತಾವೆ ಅಂದರೆ ನಮ್ಮನ್ನು
ಆ ಮದಗಳು ನಮಗೆ ಆ ಅರಿಷಡ್ವರ್ಗ ವಿಷ ಏನಾಗಿರ್ತದೆ ನಮ್ಗೆ, ಅದು ನಮ್ಮನ್ನು ಅಲ್ಲಿ ಯಾರಾದ್ರೂ ಕಂಡ್ರೆ ಅಲ್ಲಿ ನಯ ವಿನಯ ಇರೋದಿಲ್ಲ. ಒಂದು ಹಮ್ಮಿನಿಂದ ನಡೆಯೋದು, ಹಮ್ಮಿನಿಂದ ಬಿಗೋದು, ಹಮ್ಮಿನಿಂದ ಅಡ್ಡಾಡೋದು, ಹಾಗೆ ಅಷ್ಟಮದಗಳು ಅರಿಷಡ್ವರ್ಗಗಳು ಒಂಥರ ವಿಷದ ಥರ ಕೆಲಸ ಮಾಡ್ತಿರ್ತಾವೆ. ನಮಗೆ ಯಾವ ರೀತಿಯ ಒಂದು ಉತ್ತಮ ಮನಸ್ಥಿತಿಯನ್ನು ನಾವು ಹೊಂದಿಸಿಕೊಳ್ಳೋದಲ್ಲ. ಯಾಕಂದರೆ ಆ ರೀತಿಯ ನಮಗೆ ಬಂದುಬಿಡ್ತದೆ. ಅಂದರೆ ಏನಂತಿರ್ತಾರೆ ನೋಡ, ಆನಿಗೆ ಸೊಕ್ಕು ಬಂದಂಗೆ ಬಂದತ್ತು ನೋಡವಂಗ ಅಂತ ಹೇಳ್ತಿರ್ತಾರೆ. ಹಂಗೆ ಅದು ಒಂದು ಸೊಕ್ಕಿನಿಂದ ಆತ, ಆ ಸೊಕ್ಕಿನ ಒಂದು ವಿಷದಿಂದ ಆತ ಅಲ್ಲಿ ಮೆರಿತಾ ಇರ್ತಾನೆ. ಆವಾಗ ಅಲ್ಲಿ ಗಾರುಡಿಗರ ಥರ ಯಾರು ಅಲ್ಲಿ ಬರ್ತಿದ್ದಾರೆ ಅಂದ್ರೆ ಪ್ರವಚನಕಾರರು, ಶರಣರು, ಮಹಾತ್ಮರು ಅಲ್ಲಿ ನಮಗೇನು ಮಾಡ್ತಾರೆ, ಆ ಗಾರುಡಿಗರ ಥರ ಬಂದು ನಮ್ಮ ಆ ಮದ ಮತ್ಸರಗಳನ್ನು, ಅರಿಷಡ್ವರ್ಗಗಳನ್ನು, ಅಷ್ಟಮದಗಳನ್ನು ಅವರು ಏನು ಮಾಡ್ತಾರೆ, ಅಲ್ಲಿ ಗಾರುಡಿಗನ ರೀತಿ ಅಲ್ಲಿ ವಚನಗಳು ಎಂಬುವಂಥ ಒಂದು ಅನ್ನವನ್ನಿಕ್ಕಿ ವಚನಗಳು ಆಮೇಲೆ ಬೋಧನೆ ಮಾಡಿ ಅದನ್ನು ಏನು ಮಾಡ್ತಾರೆ ಅಂದ್ರೆ ಮದ ಮತ್ಸರ ಎಂಬುವಂಥ ಆ ವಿಷಯಗಳನ್ನು ಅಲ್ಲಿ ಅವರು ತಳಗಿಳಿಸ್ತಾರೆ. ಅವರು ಹೇಗೆ ಇಲ್ಲಿ ನಾವು ಒಡಲಿಗೆ ಒಂದು ಅನ್ನವನ್ನಿಕ್ಕಿ ವಿಷವನ್ನು ನಾವು ಇಳಿಸ್ತೇವೋ, ಅದೇ ರೀತಿ ಮಹಾತ್ಮರು ಅನ್ನುವಂಥವ್ರು ಬಂದು ಅಲ್ಲಿ ಏನು ಮಾಡ್ತಾರೆ, ಗುರು ಬಸವಣ್ಣನ ಈಗ ಅನೇಕ ಶರಣರು ಬಂದು ನಮಗೇನು ಮಾಡ್ತಾರೆ, ಆ ವಿಷವನ್ನು ಅಲ್ಲಿ ಇಳಿಸ್ತಾರೆ ಅವರು. ಹಾಗಾದರೆ ನಾವು ಆ ವಿಷವನ್ನು ಇಳಿಸ್ಕೋಬೇಕಾಗಿತ್ತು ಅಂತ ಕೇಳಿದಾಗ, ನಾವು ಆ ಶರಣರ ವಚನಗಳನ್ನು ಓದಿದಾಗ ನಮ್ಮಲ್ಲಿ ತುಂಬಿರುವಂಥ ಅರಿಷಡ್ವರ್ಗಗಳು, ಅಷ್ಟಮದಗಳು ಏನದವಲ್ಲ ಅವು ಆ ವಿಷಯಗಳು ನಮ್ಮಿಂದ ತಳಗಿಳಿಬೇಕಾತಂದ್ರೆ ನಾವು ವಚನಗಳನ್ನು ಓದಬೇಕಾಗ್ತದೆ. ಆವಾಗ ಅವು ಕ್ರಮೇಣ ಅವು ಇಳಿತಾ 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 ಹೋಗಿ ಒಬ್ಬ ಉತ್ತಮ ಮನುಷ್ಯನಾಗಿ ಬದುಕೋಕ್ಕೆ ಒಂದು ದಾರಿ ದೀಪ ಆಗ್ತದೆ. ಅದಕ್ಕೋಸ್ಕರ ಶರಣರ ವಚನಗಳು ಅವು ಕೇವಲ ಒಂದು ಪುಸ್ತಕದಲ್ಲಿ, ಒಂದು ಸಾಹಿತ್ಯದಲ್ಲಿ ಬರೆದಿಟ್ಟಂಥ ಮಾತುಗಳು, ನುಡಿಗಳಲ್ಲವು ಅವರ ಅನುಭವದಿಂದ ನಮಗೆ ಕೊಟ್ಟಂಥ ಮಹಾಶಾಸ್ತ್ರಗಳವು. ನಮ್ಮನ್ನು ಈ ಜನರನ್ನು ಬದುಕಿಸುವಕ್ಕೋಸ್ಕರ ಕೊಟ್ಟಂಥ ಒಂದು ಮಹಾ ವಚನ ಮಂತ್ರಗಳವು. ಅದಕ್ಕೋಸ್ಕರ ನಾವು ಸಹಿತ ನಮ್ಮಲ್ಲಿರುವಂಥ ಅವೇನು ಗುಣಗಳದವಲ್ಲ, ಆ ಗುಣಗಳನ್ನು ನಾವು, ಅಹಮ್ಮನ್ನು ನಾವು ಇಳಿಸ್ಕೋಬೇಕಾಗಿತ್ತು, ಆ ವಿಷಯವನ್ನು ನಾವು ತಳಗಿಳಿಸಬೇಕಾಗಿತ್ತು ಅಂತ ಕೇಳಿದಾಗ, ಆ ಗಾರುಡಿಗರ ರೀತಿಯಲ್ಲಿ ಕೆಲಸ ಮಾಡುವಂಥ ವಚನಗಳನ್ನು ಅಲ್ಲಿ ನಾವು ಓದಬೇಕಾಗ್ತದೆ. ಹಾಗೆ ಅಲ್ಲಿ ಆ ಶರಣರು ಹೇಳಿದ ನುಡಿಗಳನ್ನು ನಾವು ಮನನ ಮಾಡಿಕೊಳ್ಬೇಕಾಗ್ತದೆ, ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಅವುಗಳನ್ನು ಒಂದು ಚಿಂತನ ಮಂಥನವನ್ನು ಮಾಡಿದಾಗ ನಮ್ಮಲ್ಲಿರುವ ಅಹಂಭಾವ ಅನ್ನೋದನ್ನು, ಅಂಭಾವ ಎಂಬ ವಿಷವನ್ನು ಅಲ್ಲವೇ ಅವು ತಳಗಿಳಿಸ್ತಾವೆ. ಅದಕ್ಕೋಸ್ಕರ ಮತ್ತೆ ಮತ್ತೆ ಹೇಳೋದು, ವಚನಗಳನ್ನು ಓದೋಣ, ವಚನಗಳನ್ನು ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.